ನಾಗೇಂದ್ರ ವಿರುದ್ಧ ಮತ್ತಷ್ಟು ತೀವ್ರಗೊಂಡಿದೆ ಬಿಜೆಪಿಯ ಹೋರಾಟ. ವಿಧಾನಸಭೆ ಪರಿಷತ್ನಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಪರಿಷತ್ನಲ್ಲಿ ಕಪ್ಪು ಪಟ್ಟಿ ಧರಿಸಿ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಮೊದಲು ರಾಜೀನಾಮೆ ಆಮೇಲೆ ಚರ್ಚೆ ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಪರಿಷತ್ನಲ್ಲಿ ನಾಗೇಂದ್ರ ಹಣ ನುಂಗಿದ್ದಾರೆ ಅಂತ ಘೋಷಣೆ ಕೂಗಿದ್ದಾರೆ. ಪರಿಷತ್ಗೆ ಬಂದ ಸಚಿವ ನಾಗೇಂದ್ರಗೆ ಗೋ ಬ್ಯಾಕ್ ಘೋಷಣೆ ಮಾಡಿದ್ದಾರೆ. ಸದನದ ಬಾವಿಗೆ ಬಂದು ಪ್ರತಿಭಟನೆ ಮಾಡುವಂತೆ ಸ್ಪೀಕರ್ ಕರೆ ಕೊಟ್ಟಾಗ ನಿಂತ ಜಾಗದಲ್ಲೇ ಪ್ರತಿಭಟನೆ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಶಾಸಕರನ್ನ ಬಾವಿಗೆ ಕರೆದ ಮೊದಲ ಸ್ಪೀಕರ್ ಅಂತ ಸುನೀಲ್ ಕುಮಾರ್ ಅಂದಿದ್ದಾರೆ. ಹೇಳಿ ಒಂದು ನಿಮಿಷ ಅದೇ ಪಾಯಿಂಟ್ ಆಫ್ ಅದನ್ನ ವಾಪಸ್ ತಗೊಳ್ತೀವಿ. ಈಗಾಗಲೇ ನಾವು ಸರ್ಕ್ಯುಲರ್ ಕಳಿಸಿದ್ದೇವೆ. ಖಂಡಿತವಾಗಿ ಅವರಿಗೆ ಪರ್ಪಸ್ಗೆ ಉಪಯೋಗ ಮಾಡ್ತಾ ಇದ್ದೇವೆ. ಆ ಜಮೀನೇನು ನಾವು ಕೊಟ್ಟಿದ್ದೇವೆ ಅದನ್ನ ವಾಪಸ್ ತಗೊಳ್ತೀವಿ. ನಾನು ಕಳೆದ 2 ದಿವಸದಿಂದ ನಾನು ಹೊಸಬನಿದ್ದೆ. ಬಂದ ಮೇಲೆ ಎಲ್ಲ ನಾವು ನಮ್ಮ ಕಾರ್ಯಕಲಾಪಗಳನ್ನ ನಮ್ಮ ರೂಲ್ ಬುಕ್ ಏನಿದೆ ಅದ್ರ ಜೊತೆನೆ ಹೋಗ್ಬೇಕು ಅನ್ನೋ ವಿಚಾರದಲ್ಲಿ ಬರಲಿಲ್ಲ. ನಾನು ಏನೋ ನಿಮ್ಮ ಸಮಸ್ಯೆಯನ್ನ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಅನ್ನೋ ವಿಚಾರದಲ್ಲಿ ತಾವೆಲ್ಲ ತಮ್ಮ ಪ್ರತಿಭಟನೆಯನ್ನ ಸರ್ಕಾರಕ್ಕೆ ಒತ್ತಾಯವನ್ನ ತಾವೆಲ್ಲ ಮಾಡಿದ್ರು. ಆದರೆ ಏನಿದೆ, ಪ್ರತಿಭಟನೆ ಮಾಡಬೇಕಾದ್ರೆ ಗೊತ್ತಾ, ನೀವು ನಿಮ್ಮ ಸ್ಥಾನದಲ್ಲೇ ನಿಂತು ನಿಮಗೆ ಮಾತಾಡಲಿಕ್ಕೆ, ಒಟ್ಟಾಗಿ ಕೂಗಾಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದರೂ ಆ ರೀತಿಯ ಪ್ರತಿಭಟನೆ ಮಾಡಿದ್ರೆ ಇಲ್ಲೇ ಬಾವಿಗೆ ಬಂದು ಅದನ್ನ ಮಾಡ್ಬೇಕಂತೇಳಿ ನಾನು ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ತೇನೆ. ಬಾವಿ ಆಹ್ವಾನ ಮಾಡಿದಂತ ಮೊದಲ ಸ್ಪೀಕರ್ ನೀವು. ಬರ್ರಿ, ಅದು ಬರ್ರಿ. ಇಲ್ಲಿ ತನಕ ಬಾವಿಗೆ ಆಹ್ವಾನ ಕೊಟ್ಟಂತ ಯಾವ ಸ್ಪೀಕರ್ ಇಲ್ಲ. ಅಲ್ಲಿ ನಡ್ಸಕ್ ಬರಂಗಿಲ್ಲ ನಮಗೆ. ಇಲ್ಲ, ಅಲ್ಲಿ ನಡ್ಸಕ್ ಬರಂಗಿಲ್ಲ. ಸಚಿವ ಸ್ಥಾನದಿಂದ ಬಿ ನಾಗೇಂದ್ರ ವಜಾಗೊಳಿಸಲು ಬಿಜೆಪಿ ಪಟ್ಟು ಹಿಡಿದಿದ್ದು. ವಿಧಾನಸೌಧದ ಕೆಂಗಲ್ ಗೇಟ್ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡಿತು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಮಾಡಿದ್ದು. ಸಚಿವ ನಾಗೇಂದ್ರ ವಜಾ ಮಾಡಿ ಅಂತ ಘೋಷಣೆ ಕೂಗಿದ್ದಾರೆ. ಪ್ರತಿಭಟನೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ವಿಜಯೇಂದ್ರ, ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಸೇರಿದಂತೆ ಬಿಜೆಪಿ ಶಾಸಕರು ಭಾಗಿಯಾಗಿದ್ದರು. ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು ಕಳೆದ 2 ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗಡೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲ ನಾವು ಸದಸ್ಯರುಗಳು ಒಟ್ಟಾಗಿ ಒಂದಾಗಿ ಈ ಭ್ರಷ್ಟ ಸಚಿವನನ್ನ ನಾಗೇಂದ್ರನನ್ನ ಕೈ ಬಿಡಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರನ್ನ ಒದ್ದು ಒಳಗಾಗ್ತೇನೆ ಅನ್ನೋ ಮಾತನ್ನು ಹೇಳಿದ್ರೆ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೇನೆ, ಯಾರು ಪಂಗಡಗಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.